ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡ್ತಿರೋದು ಸಿಂಪಲ್ ಸುನಿ ಅವರ ಹೊಸ ಸಿನಿಮಾ ಗತವೈಭವ ಬಗ್ಗೆ. ಈ ಸಿನಿಮಾ ಈಗ OTTಯಲ್ಲಿ ರಿಲೀಸ್ ಆಗಿದೆ. ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡವರು ಈಗ ನೋಡಬಹುದು. ಹಾಗಾದ್ರೆ ಈ ಸಿನಿಮಾ ಹೇಗಿದೆ? ಟೈಮ್ ಕೊಟ್ಟು ನೋಡಕ್ಕೆ ಯೋಗ್ಯವಾಗಿದೆಯಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಇದೊಂದು ಜನ್ಮಾಂತರದ ಪ್ರೇಮಕತೆ. ನಾಯಕಿ ಆಶಿಕಾ ರಂಗನಾಥ್ ತನಗೆ ಬರೋ ಕನ್ಸುಗಳ್ನ ಚಿತ್ರ ಬಿಡಿಸ್ತಾ ಇರ್ತಾರೆ. ಆ ಚಿತ್ರದಲ್ಲಿರೋ ವ್ಯಕ್ತಿನ ಹುಡುಕ್ತಾ ಹೋದಾಗ ನಾಯಕ ದುಷ್ಯಂತ್ ಸಿಗ್ತಾರೆ. ಅಲ್ಲಿಂದ ಶುರುವಾಗೋದು ಫ್ಲ್ಯಾಶ್ ಬ್ಯಾಕ್ ಕಥೆಗಳು. ಈ ಸಿನಿಮಾದಲ್ಲಿ ಬರೋಬ್ಬರಿ 4 ಕಥೆಗಳಿವೆ. ದೇವಲೋಕದ ಕಥೆ, ಪೋರ್ಚುಗೀಸ್ ಕಾಲದ ಕಥೆ, ಹಳೇ ಕಾಲದ ಕಂಬಳದ ಕಥೆ ಮತ್ತು ಈಗಿನ ಕಾಲದ ಕಥೆ. ಈ 100 ವರ್ಷಗಳ ಜರ್ನಿಯಲ್ಲಿ ಪ್ರೇಮಿಗಳು ಹೇಗೆ ಒಂದಾಗ್ತಾರೆ ಅನ್ನೋದೇ ಈ ಸಿನಿಮಾದ ಹೈಲೈಟ್, ಪ್ಲಸ್ ಪಾಯಿಂಟ್. ನಾಯಕ ದುಷ್ಯಂತ್ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಈ ಸಿನಿಮಾದ ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. ದೇವಲೋಕದ ದೃಶ್ಯಗಳು ಮತ್ತು ಕಂಬಳದ ಸೀನ್ಗಳನ್ನ ತುಂಬಾ ಕಲರ್ಫುಲ್ ಆಗಿ ತೋರಿಸಿದ್ದಾರೆ. ಸಿನಿಮಾದ ಮೇನ್ ಪಿಲ್ಲರ್ ಆಶಿಕಾ ಅವರು. 4 ಜನ್ಮದ ಪಾತ್ರಗಳಲ್ಲೂ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಸಿನಿಮಾದಲ್ಲಿ ಬರೋ ಕಂಬಳದ ಸನ್ನಿವೇಶಗಳು ಮತ್ತು ಅಲ್ಲಿನ ಎಮೋಷನ್ಸ್ ತುಂಬಾ ಇಷ್ಟ ಆಗಿತ್ತೆ. ಅದು ಸಿನಿಮಾದ ಬೆಸ್ಟ್ ಪಾರ್ಟ್ ಅಂತಾನೆ ಹೇಳಬಹುದು. ಸಂಗೀತ ಕೇಳಕ್ಕೆ ಹಿತವಾಗಿದೆ ಮತ್ತು BGM ಸಿನಿಮಾಗೆ ಸರಿಯಾಗಿ ಮ್ಯಾಚ್ ಆಗಿದೆ. ಮೈನಸ್ ಪಾಯಿಂಟ್ಸ್: ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ಹೇಳೋಕ್ ಹೋಗಿ ಸ್ವಲ್ಪ ಗೊಂದಲ ಆಗುತ್ತೆ. ಒಂದು ಕಥೆಗೆ ಕನೆಕ್ಟ್ ಆಗೋಷ್ಟರಲ್ಲಿ ಇನ್ನೊಂದು ಕಥೆ ಶುರುವಾಗ್ಬಿಡುತ್ತೆ. ಸುನಿ ಅವರ ಸಿನಿಮಾದಲ್ಲಿ ಕಾಮಿಡಿ ಜಾಸ್ತಿ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಕೆಲವು ಕಾಮಿಡಿ ಸೀನ್ಗಳು ಅಷ್ಟೊಂದು ನಗತರಿಸಲ್ಲ. ನೀವು ಸುನಿ ಅವರ ಸ್ಟೈಲ್ ಇಷ್ಟಪಡೋರಾದ್ರೆ ಅಥವಾ ಫ್ಯಾಂಟಸಿ ಸಿನಿಮಾಗಳು ಇಷ್ಟ ಅಂದ್ರೆ ಫ್ಯಾಮಿಲಿ ಜೊತೆ OTTಯಲ್ಲಿ ಒಂದ್ಸಲ ಆರಾಮಾಗಿ ನೋಡಬಹುದು. ಕಥೆ ಸ್ವಲ್ಪ ನಿಧಾನ ಅನ್ಸಿದ್ರೂ ಕಂಬಳದ ಭಾಗಕ್ಕಾಗಿ ಈ ಸಿನಿಮಾ ನೋಡ್ಲೇಬೇಕು. ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗನ್ನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.